ಎಲ್ಲೋ ಒಂದು ಕಡೆ ನಿಮ್ಮದಲ್ಲದ ಜಾನರ್‌ಗೆ ಹೋಗಿದ್ದಂಥದ್ದು ಸೋಲಿಗೆ ಕಾರಣ ಆಗಿತ್ತಾ ಅಂತ ಹಿಂದಿನ ಒಂದಷ್ಟು ಸಿನಿಮಾಗಳು? ಸರ್ ಆ್ಯಕ್ಚುಲಾಗಿ ಏನು ಅಂತಂದರೆ ನಾನು ಫಸ್ಟ್ 4 ಸಿನಿಮಾ ಮಾಡಿದ್ದು ಕೂಡ ಮೊದಲನೇದು ಮಹಾದೇಶ ಇದು ಸೋಮ ಮಾಡಿದೆ. ಸೋಮಾಲಿ ನನಗೂ ಮತ್ತು ಸೆನ್ಸಾರ್ ಆಫೀಸರ್ಗೂ ಗಲಾಟೆ ಆಯಿತು. ದೊಡ್ಡ ಮಟ್ಟದ ಗಲಾಟೆ ಆಯಿತು. ಆ ಒಂದು ಗಲಾಟೆ ನನ್ನ ಮೇಲೆ ಆತ 4 ಸಿನಿಮಾ ಮೇಲೆ ಕಣ್ಣಿಟ್ಬಿಟ್ರು. ಚಂದ್ರಶೇಖರ್ ಅಂತ. 4 ಸಿನಿಮಾ ಬ್ಯಾನ್ ಆಗುತ್ತೆ. 4 ಸಿನಿಮಾ ರೀಸೆನ್ಸಾರ್ ಆಗುತ್ತೆ. 4 ಸಿನಿಮಾ ರೀಸೆನ್ಸಾರ್ಡ್ ಸರ್ಟಿಫಿಕೇಟ್ ತೊಗೊಳತ್ತೆ. ದಟ್ ಈಸ್ ಒನ್ ಈಸ್ ಇದಾಗಿರ್ಬೋದು, ವಾಟ್ ಈಸ್ ದಟ್ ಸೋಮ, ಗಂಡ ಹೆಂಡತಿ, ಮಾದೇಶ, ಈ ರಾಜೀವ್ ಗಾಂಧಿ ಎಲ್ಲ 4 ವಾಸ್ ಇನ್ ಕ್ರಕ್ಸ್ ಆಫ್ ದಟ್ ಸೆನ್ಸಾರ್ ಆಫೀಸರ್. ಬಿಕಾಸ್ ಆಫ್ ಒನ್ ಸ್ಮಾಲ್ ಈಗೋ ಐ ಸಫರ್ಡ್ ಎ ಲಾಟ್. ಇರ್ಬೋದು ನನ್ನ ಕೋಪ ಬಲಿ ಕೊಟ್ಟಿರ್ಬೋದು ಅಂತ ಒಂದು ಕಡೆ ಹೇಳ್ಬೋದು, ಬಟ್ ನನ್ನ ಕೋಪ ಬಹಳಷ್ಟು ಕೂಡ ಕಲಿಸ್ತು ನನಗೆ. ಸೊ 5ನೇ ಸಿನಿಮಾ ಬಂದು ಡೆಡ್ಲಿ 2 ನನಗೆ ನನ್ನ ಸ್ಥಾನವನ್ನು ಮತ್ತೆ ತಂದುಕೊಡ್ತು. ಬಟ್ ಒಂದು 50 ದಿವಸದ ಸಿನಿಮಾ ಆಯಿತು. ಸೊ ರಾಜೀವ್ ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿ ಗೆಲ್ಲಬೇಕಾದ ಸಿನಿಮಾ ಸತ್ತೋಗುತ್ತೆ. ಯಾಕೆಂದರೆ 2800 ಅಡಿ ಕಟ್ ಮಾಡ್ತಾರೆ. 2800 ಅಡಿ ಅಂತಂದರೆ ಇಟ್ ಈಸ್ ಈಕ್ವಲ್ ಟು 28 ಮಿನಿಟ್ಸ್, 28 ಅಂಡ್ ಅಬೌವ್ ಮಿನಿಟ್ಸ್ ಟಕ್ಕ ತೊಟ್ಟೋಗ್ಬಿಡುತ್ತೆ. ಇಟ್ ವಾಸ್ ಜಸ್ಟ್ ಲೈಕ್ ಮರಕ್ಕೆ ತೊಗೊಂಡು ಕೊಡ್ಲಿಗೆ ಇಟ್ಟುಗಳಿಗೆ ಹೆಂಗೆ ಅಂದ್ರೆ ಹೊಡಿತಾರಲ್ಲ ಹಂಗೆ ಆಗೋಯ್ತು. ಅದಾದಮೇಲೆ ನಾನು ಮಾಡಿದ್ದೇನು ಅಂದರೆ ದಶಮುಖ ಅಮೇಝಿಂಗ್ ಸಿನಿಮಾ ಸರ್, ಬಟ್ ನಾಟ್ ಫಾರ್ ರವಿಚಂದ್ರನ್ ಸರ್. ನಾನು ಫಸ್ಟೇ ಬಾಬು ಸರ್ ಹೇಳಿದ್ದೆ, ದಿಸ್ ಇಸ್ ಕ್ಯಾಟ್ ಆನ್ ವಾಲ್ ಅಂತ. ಬೆಕ್ಕು ಆ ಕಡೆ ಹಾರಿದ್ರೆ ಸೂಪರ್ ಡೂಪರ್, ಬೆಕ್ಕು ಈ ಕಡೆ ಏನಾದ್ರು ಉಲ್ಟಾ ಹೊಡಿತು ಅಂತಂದರೆ ಸೂಪರ್ ಫ್ಲಾಪ್. ಆ್ಯಂಡ್ ರವಿಚಂದ್ರನ್ ಅವ್ರಿಗೆ ಅಲ್ವೇ ಅಲ್ಲ ಆ ಸಿನಿಮಾ. ರವಿಚಂದ್ರನ್ ಸಾರ್ ಅಂತಂದರೆ ಇಟ್ ಇಸ್ ಟೋಟ್ಲಿ ಅ ಗ್ಲಾಮರಸ್ ಫಿಲಮ್ ಆಗಿರಬೇಕು. ಟೋಟ್ಲಾಗಿ ಆ ಕಡೆ ಒಂದು 4 ಜನ ಹುಡುಗಿರು, ಈ ಕಡೆ 4 ಜನ. ಇವತ್ತು ಅವ್ರು ಪ್ರೇಮಲೋಕ ಅಂತಿ, ಇವತ್ತು ಜನ ಅಷ್ಟು ವಿಷಲ್ ಹೊಡಿತಾರೆ ಅಂದರೆ ಅದಕ್ಕೆ ಹೀ ಈಸ್ ನೋನ್ ಫಾರ್ ದಟ್. ಅವ್ರನ್ನ ಏಕಾಏಕಿ ಕರ್ಕೊಂಬಂದು ಪುಟಗಟ್ಟಲೆ ಡೈಲಾಗ್ಗಳನ್ನ ಹೇಳಿಸಿ, ಅವರು ಒಂದು ಅಡ್ವೊಕೇಟ್ನ ಪ್ರತಿರೂಪ ಅಂತೆಲ್ಲ ಹೇಳಿ, ಜಸ್ಟಿಸ್ನ ಪ್ರತಿರೂಪ ಅಂತ ಹಾಗಲ್ಲ ಅಂತ ಚೆನ್ನಾಗಿ ಗೊತ್ತಿತ್ತು ನಮಗೆ. ಬಟ್ ಕತೆ ಅಗೇನ್ ನೋಡೋಣ ಏನಾಗುತ್ತೆ. 12 ಆಂಗ್ರಿ ಮೆನ್ ಆಗಿರ್ಬೋದು, ಇನ್ನೊಂದು ಆಮುಖದವರು ಅಂತ ನಮ್ಮ ಕನ್ನಡದಲ್ಲಿ ಒಂದು ನಾಟಕವನ್ನು ಮಾಡ್ತಾಯಿದ್ರು. ಯಾರು ಅಂತಂದರೆ ಅವಿನಾಶ್ ಸಾರು, ದೇವರಾಜ್ ಸಾರು, ಪ್ರಕಾಶ್ ರೈ ಇವರೆಲ್ಲ ಸೇರಿ ಮಾಡ್ತಾ ಇದ್ದ ನಾಟಕ ಅದು. ಸೊ ಟ್ರೈ ಮಾಡೋಣ, ಇಟ್ಸ್ ಒನ್ ರೂಮ್ ಇದ್ರದಲ್ವ ಆಮೇಲೆ ಕೋಡ್ ಡ್ರಾಮಾ ತಾನೆ ಅಂತ ಅಂದ್ವಿ. ಜನ ತೊಗೊಳ್ಳಿಲ್ಲ. ದಟ್ ವಾಸ್ ಎ ಮೆಸರಬಲ್ ಫ್ಲಾಪ್. ನನ್ನ ಜೀವನದಲ್ಲಿ 2012 ಬಿದ್ದಂತಹ ದೊಡ್ಡ ಮಟ್ಟದ ಹೊಡೆತ. ಕಾರಣಗಳಿಗೆ ಏನೇ ಹೇಳಿದ್ರು ಅದು ವೇಸ್ಟ್. ಎ ಫ್ಲಾಪ್ ಈಸ್ ಆಲ್ವೇಸ್ ಎ ಫ್ಲಾಪ್. ಅದಾದಮೇಲೆ ತುಂಬ ಕಷ್ಟಪಟ್ಟು ಒಂದು ಹೆಜ್ಜೆ ಇಡ್ತೀನಿ ಟೈಗರ್ ಗಲ್ಲಿ ಅಂತ. ಹಣೆ ಬರೋ ಚೆನ್ನಾಗಿರಬೇಕು ಸರ್ ಪ್ರತಿಯೊಂದು ವಿಷಯಕ್ಕೂ. ಅಲ್ಲೇನಾಗುತ್ತೆ, ಫಸ್ಟು ದುನಿಯಾ ವಿಜಯ್ ಅವ್ರು ಮಾಡಬೇಕಾಗತ್ತೆ ಕಾರಣಾಂತರಗಳಿಂದ. ಅದು ದುನಿಯಾ ವಿಜಯ್ಗೆ ಅಂತಲೇ ನಿಟೆಡ್ ಕ್ಯಾರೆಕ್ಟರ್ ಅದು ಡ್ಯೂಯಲ್ ಕ್ಯಾರೆಕ್ಟರು. ಗವಿ ಅಂತ ಅನೌನ್ಸ್ ಮಾಡಿದ್ದೆ, ನೀವು ಎಲ್ಲರೂ ಅದೇನು ಗೊತ್ತಿರ್ಬೋದು ಅನಿಸುತ್ತೆ. ಗವಿ ಈಸ್ ನಥಿಂಗ್ ಬಟ್ ಟೈಗರ್ ಗಲ್ಲಿ. ಸೊ ದುನಿಯಾ ವಿಜಯ್ ಅವರೆಲ್ಲೋ ಒಂದು ಕಡೆ ಆಗಲ್ಲ ಅಂದ ತಕ್ಷಣ ಅದು ಚಿರಂಜೀವಿ ಸರ್ಜಾ ಅವ್ರಿಗೆ ಹೋಗುತ್ತೆ. ಚಿರಂಜೀವಿ ಸರ್ಜಾ ಅವ್ರಿಗೆ ಆಗಲ್ಲ ಅಂದ ತಕ್ಷಣ ಪ್ರಜ್ವಲ್ ದೇವರಾಜ್ಗೆ ಹೋಗುತ್ತೆ. ಪ್ರಜ್ವಲ್ ದೇವರಾಜ್ ಅವ್ರು ಹೋಗಿ ಎಲ್ಲ ಆದಮೇಲೆ ಕೊನೆಗೆ ನಿರ್ಮಾಪಕರಿಗೂ ಮತ್ತು ನಟನಿಗೂ ಏನೋ ಒಂದು ಲೇವಾದೇವಿ ಇರುತ್ತೆ. 18 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ಕೊಡೋದು ಬಿಡೋದು ಅಂತ. ಆ ನಿಟ್ಟಿನಲ್ಲಿ ಕುಮಾರ್ ಅವರು ಸತೀಶ್ ಅವ್ರನ್ನ ಹಾಕೋತಾರೆ. ರಾಕೆಟ್ ಅನ್ನೋ ಸಿನಿಮಾ ಏನೋ ಲಾಸ್ ಆಗಿದೆ ಅಂತ ದುಡ್ಡು. ಹೇಳಿದೆ, ಅಣ್ಣ ಕಷ್ಟ ಆಗತ್ತೆ ಈ ಸಿನಿಮಾ ಅಂತ. ಹೊಟ್ಟೆಪಾಡು, ನಿರ್ದೇಶಕನ ಹೊಟ್ಟೆಪಾಡು, ನಿರ್ಮಾಪಕರ ಹೊಟ್ಟೆಪಾಡು. ಏನೋ ಒಂದು ಮಾಡೋಣ ರವಿ, ಸುಮ್ಮನೆ ಕೂತ್ರೆ ತಪ್ಪಾಗ್ಬಿಡುತ್ತೆ. ಅದೇ ಕಥೆಯನ್ನು ಇವ್ರಿಗೆ ಮಾಡೋಣ. ಏಕಾಏಕಿ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಫಿಲ್ಮ್ನ ಒಬ್ಬ ಕಾಮಿಡಿ ಸ್ಟಾರ್ಗೋ ಇಲ್ಲ ಮೆಲೋ ಮೀಡಿಯಾಕರ್ ಇವ್ರಿಗೆ ಮಾಡೋದು ಅಂತಿರುತ್ತಲ್ಲ, ಅದು ತುಂಬಾ ಒಂದು ಚಾಲೆಂಜಿಂಗ್ ಜಾಬ್ ಅದು. ಐ ಥಾಟ್ ಐ ವಿಲ್ ಸಕ್ಸೀಡ್ ಅಂತ. ಆಗಲಿಲ್ಲ. ಎಗೈನ್ ಕಾರಣ 100 ಇರ್ಬೋದು. ಎಗೈನ್ ಇಟ್ಸ್ ಎ ಫ್ಲಾಪ್. ಇದಾದಮೇಲೆ 20ರಲ್ಲಿ ತಿರ್ಗಾ ಮುತ್ತಪ್ರೈ ಅಂತ ಮಾಡ್ಲಿಕ್ಕೆ ಹೋಗ್ತೀನಿ. ಮುತ್ತಪ್ರೈ ಮೇಲೆ ದೊಡ್ಡ ಹೊಡೆತಗಳು ಬೀಳ್ತವೆ, ಕೋರ್ಟ್ ಕೇಸ್ಗಳಾಗ್ತವೆ. ಅದಾದಮೇಲೆ ಸರಿ ಅದೇ ಒಂದು ಹೆಸರನ್ನ ಏನೋ ಒಂದು ಮಾಡಿ ಬೇರೆ ಬದಲಾಯಿಸೋಣ, ಈ ಒಂದು ಬೇರೆ ತರೋಣ ಅಂತ ಟ್ರೈ ಮಾಡಿದೆ. ಅದಕ್ಕೂ ಒಂದಷ್ಟು ಕೋಟೆಯನ್ನು ಕಟ್ಟಿದ್ರು. ಸರಿ ಬಿಟ್ಬಿಟ್ಟೆ. ಅದಾದಮೇಲೆ ಡೆಡ್ಲಿ ಸೋಮ ಭಾಗ 2 ಅಂತ ಶುರು ಮಾಡಿದೆ. ಹೇಳ್ತಾರಲ್ಲ ಸರ್, ಒಂದಷ್ಟು ನಮ್ಮ ಗ್ರಹಚಾರಕ್ಕೆ ನಾವೇ ಒಂದಷ್ಟು ಇದನ್ನು ಕಟ್ಟಬೇಕಾಗತ್ತೆ, ನಾವು ಅದೇನೋ ಪಣ ಕಟ್ಟಬೇಕಾಗತ್ತೆ ಅಂತ. ಸೊ ಆ ನಿಟ್ಟಿನಲ್ಲಿ ಅದು ಕೂಡ ಚೆನ್ನಾಗಿ ಶುರು ಆದಂತಹ ಪಿಕ್ಚರು ಇನ್ನೇನು 10 ದಿನಗಳಾಯಿತು ಅಂತಂದರೆ ಅದು ಮುಗಿದೋಗುತ್ತೆ. ಬಟ್ ಆ 10 ದಿನಗಳು ಯಾವತ್ತು ಅಂತ ದೇವರನ್ನ ನಾನು ಕೇಳ್ಕೊತಾ ಇದ್ದೀನಿ, ಅವನೇ ಉತ್ತರ ಕೊಡಬೇಕು. ಒಂದಷ್ಟು ಸೆಲೆಕ್ಷನ್ ಆಫ್ ಹೀರೋಸ್ ಈಸ್ ಮೈ ಮಿಸ್ಟೇಕ್. ಆ್ಯಸ್ ಎ ಡೈರೆಕ್ಟರ್ ನನಗೆ ಫಸ್ಟ್ ಗೊತ್ತಿದ್ದರಿಂದ ಬೇಕಾರವಿ ಇದು ಕ್ಯಾಟನ್ ವಾಲ್ ಅಂತ ಗೊತ್ತಿದ್ದು ಯಾಕೆ ಮಾಡಿದೆ ಅಂತ ನೀವು ಈಸಿಯಾಗಿ ಕೇಳ್ಬೋದು. ಸಿಕ್ಕಾಕೋತೀವಿ ಆವಾಗಲೂ. ಏನು ಅಂತಂದರೆ ನಿರ್ಮಾಪಕರ ಮುಖ ನೋಡಬೇಕಾಗತ್ತೆ, ನಮ್ಮ ಸುತ್ತಮುತ್ತಲಿನ ಟೆಕ್ನಿಷಿಯನ್ಸ್ ಮುಖ ನೋಡಬೇಕಾಗತ್ತೆ. ನಾನೊಬ್ಬ ಹಸುವನ್ನು ತಡಿಬೋದು ಸರ್, ನನ್ನ ಟೀಮ್ ಹಸುವನ್ನು ತಡೆಯೋಕ್ಕಾಗೋದಿಲ್ಲ. ನಾನು ಒಬ್ಬನೇ ಇದ್ದೀನಿ, ಒಬ್ಬಂಟಿಗೆ ಆ ಜೀವನದಲ್ಲಿ ಏನೂ ಇಲ್ಲ. ನನಗೆ ಇವತ್ತು ಊಟ ಇದ್ದರೂ ಓಕೆ, ನಾಳೆ ಬೆಳಗ್ಗೆ ತಣ್ಣೀರು ಬಟ್ಟೆ ಇದ್ದರೂ ಓಕೆ, ಏನಿದ್ರೂ ನಡೆದೋಗುತ್ತೆ. ನನ್ನನ್ನು ನಮ್ಮದಂಥ ಒಂದು ಕ್ಯಾಮ್ರಾಮೆನ್ನು, ನನ್ನನ್ನು ನಮ್ಮದಂತಹ ಒಂದಷ್ಟು ಟೆಕ್ನಿಷಿಯನ್ಸ್ ಇರ್ತಾರೆ. ಎಲ್ಲೋ ಒಂದು ಕಡೆ ಮ್ಯಾಥ್ಯೂ ರಾಜನ್ ಅಂದ ತಕ್ಷಣ ಪಣ್ಣಿಡ್ಲತ್ತಲ್ಲ, ಚುಮ್ಮ ಉಕ್ಕ ಅಂದ ವೇಸ್ಟ್ ಆಗೋದಿಲ್ಲ,
ಟೈಮ್ ಪೋದಿತ್ತಲ್ಲ ಅವರೇ, ಈ ಥರದ್ದೆಲ್ಲ ಬಂದಾಗ ಎಮೋಷನ್ಸು, ಆ ಸೆಂಟಿಮೆಂಟ್ಸು ಸರಿ ಎಲ್ಲರ ಜೊತೆಗಿದ್ದಾರೆ. ಪ್ರೊಡ್ಯೂಸರ್ಗೆ ಏನೋ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಇದೆ. ಮಾಡ್ಬೋಣ ಅಂತ ಮಾಡಿದಂತಹ 2 ಸಿನಿಮಾಗಳು ಬಹಳಷ್ಟು ಬುದ್ಧಿಯನ್ನು ಕೊಡ್ತು, ಬುದ್ಧಿಯನ್ನು ಕಲಿಸ್ತು, ಬುದ್ಧಿಯನ್ನು ಇದು ಮಾಡ್ತು. 10 ವರ್ಷದಲ್ಲಿ ಮಾಡಿದ್ದು 2 ಸಿನಿಮಾ ಸರ್. ಮೊದಲು 5 ವರ್ಷದಲ್ಲಿ ಮಾಡಿದ್ದು 5 ಸಿನಿಮಾ ಆದರೆ ಆಮೇಲೆ 2 ವರ್ಷ 10 ವರ್ಷದಲ್ಲಿ ಮಾಡಿದ್ದು 2 ಸಿನಿಮಾ. ಸರಿ, ಇದಾದಮೇಲೆ ಅದೇ ಹೇಳಿದೆ, ಸೋಮ ಟ್ರೈ ಮಾಡೋಕ್ಕೆ ಹೋದೆ, ಒಂಚೂರು ಲೇಟ್ ಆಗ್ತಾಯಿದೆ. ಈಗ ನಂಗೆ ಈ ಸಿನಿಮಾ ಬಿಟ್ಟರೆ, ಯಾಕೆ ಅಂತಂದರೆ ನಂಗೆ ಈ ಸಿನಿಮಾ ಮೇಲೆ ತುಂಬ ಕಣ್ಣಿತ್ತು. ತೊಗೊಂಡೋಗಿ ಬೇರೆಯವ್ರಿಗೆ ಮಾಡ್ಬೋದು, ಎಲ್ಲ ಮಾಡ್ಬೋದು, ಎಲ್ಲವನ್ನೂ ಮಾಡಿ ನಾನು ಇನ್ನೊಬ್ರಿಗೆ ತೊಗೊಂಡೋಗಿ ಅವ್ರನ್ನ ಶೃಂಗಾರ ಮಾಡಿ ಅವ್ರನ್ನ ನಾಳೆ ಚೆನ್ನಾಗಿ ನಿಲ್ಲಿಸೋ ಬದಲು ನನ್ನ ಕೂಸು ಅದಕ್ಕೆ ಕುಲಾವಿ ಹೊಲಿಯೋಣ, ಅದಕ್ಕೆ ಬಟ್ಟೆಯನ್ನು ಹೊಲಿಯೋಣ, ಅದನ್ನೇ ತಂದು ನಿಲ್ಲಿಸೋಣ. ನಾಳೆ ಗೆಲ್ತು ಅಂತಂದರೆ ನನ್ನ ಮಗ ಚೆನ್ನಾಗಿ ಬೆಳೀಲಿ, ನನ್ನ ಸಂಸ್ಥೆಯಿಂದ ಒಂದಷ್ಟು ಏನೋ ಒಂದು ಆಗಲಿ. ಆಗಲಿಲ್ವಾ ಮರಳಿ ಪ್ರಯತ್ನ ಮಾಡು ಅಷ್ಟೇ. ಎಲ್ರಿಗೂ ಮಾಡೋದು, ನಮಗೆ ನಾವು ಯಾಕೋ ಮಾಡ್ಕೋಬಾರ್ದು ಅನ್ನೋದರಲ್ಲಿ ಮಿಸ್ಟೇಕ್ ಇಸ್ ದೇ. ಐ ಅಕ್ಸೆಪ್ಟ್ ಮೈ ಮಿಸ್ಟೇಕ್ಸ್ ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಕರೆಕ್ಟ್ ಇಟ್ ಅಷ್ಟೇ.